ಬಾ ನೀನ್ ಬಾ ಬಂದು ಬಿಡುವ ಸತ್ತಿರ ಒಂದ್ ಇಬ್ಬರು ಸತ್ತು ಬಿಡಂಬ. ಹೆಣ್ಣಾಗಲಿ ಹೊನ್ನಾಗಲಿ ಅದಾಗಿಯೇ ಒಲಿಯೋದಕ್ಕೆ ಯೋಗ ಮಾಡಿರ್ಬೇಕು. ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗಲ್ಲ, ಕನಸು ಕಂಡವರೆಲ್ಲ ಕುಬೇರರಾಗಲ್ಲ. ಬಲವಂತವಾಗಿ ಒಲಿಸಿಕೊಳ್ತೀನಿ ಅಂತ ಹೋದ್ರೆ ನಡೆಯೋದು ದುರಂತವೇ. ಅದರಲ್ಲೂ ಹೆಣ್ಣಿನ ವಿಷಯಕ್ಕೆ ಹೋದ್ರಂತೂ ಮುಗಿದೇ ಹೋಯ್ತು. ಒಂದು ತಲೆ ಹೋಗುತ್ತೆ, ಇಲ್ಲ ತಲೆ ತೆಗಿಬೇಕಾಗತ್ತೆ. ಪ್ರೀತಿಯ ಹೆಸರಲ್ಲಿ ರಕ್ತ ಚರಿತ್ರೆ ಸೃಷ್ಟಿಯಾಗಿದ್ದೇ ಜಾಸ್ತಿ. ಈಗ ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮದಲ್ಲೂ ಇಂಥದ್ದೇ ಭಯಾನಕ ಕ್ರೈಮ್ ಸ್ಟೋರಿ ನಡೆದು ಹೋಗಿದೆ. 46 ವರ್ಷದ ಹುಡುಗ, 19 ವರ್ಷದ ಹುಡುಗಿ, ಹೆಣ್ಣು ಹೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿದ ಹುಡುಗಿಗೆ ತಾಳಿ ಕಟ್ಟಿದವ ದುರಂತ ಅಂತ್ಯ ಕಂಡಿದ್ದಾನೆ. ಬರೀ ಹುಡುಗನನ್ನ ಮಾತ್ರವಲ್ಲ, ಅವನ ತಂದೆ ತಾಯಿ ಮೇಲೂ ಮನಬಂದಂತೆ ಕೊಚ್ಚಿದ್ದಾರೆ. ಮಗಳಿಗೆ ತಾಳಿ ಕಟ್ಟಿದ ಅನ್ನೋ ಒಂದೇ ಕಾರಣಕ್ಕೆ ರಕ್ತದ ಕೋಡಿ ಹರಿಸಿದ್ದಾರೆ. 46 ವರ್ಷದ ಅಂಕಲ್ಗೆ 19 ವರ್ಷದ ಹುಡುಗಿ ಮೇಲೆ ಪ್ರೀತಿ. ಕದ್ದು ಮದುವೆಯಾದ್ರು, ಹೆಣ್ಣು ಹೆತ್ತವರು ರಾಕ್ಷಸರಾದ್ರು. ಕೋಣನೂರಿನ ಮಂಜುನಾಥ್ಗೆ ಬರೋಬ್ಬರಿ 46 ವರ್ಷ. ಆದ್ರೆ ಗೀತಾ ಪ್ರೀತಿ ಮಾಡ್ತಿದ್ದ ಹುಡುಗಿಗೆ ಜಸ್ಟ್ 19 ವರ್ಷ. ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಹಾಗೆ ರಕ್ಷಿತಾ ಮಂಜುನಾಥ್ನನ್ನ ಮನಸಾರೆ ಇಷ್ಟಪಟ್ಟಿದ್ಲು. ಏಜ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ. ನಮ್ಮ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ, ಮದುವೆ ಅಂತಾದ್ರೆ ಗೀತನನ್ನೇ ಅಂತ ಪಟ್ಟು ಹಿಡಿದು ಕೂತಿದ್ಲು. ಈ ವಿಷಯ ರಕ್ಷಿತಾಳ ಹೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಉರಿದು ಬಿದ್ದಿದ್ದಾರೆ. ನಿನಗೆ ಮದುವೆ ಆಗದಿದ್ರೂ ಪರವಾಗಿಲ್ಲ, ಇವನಿಗೆ ಮಾತ್ರ ನಿನ್ನನ್ನ ಕೊಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಯಾವಾಗ ರಕ್ಷಿತಾ ಮನೆಯವರು ಒಪ್ಪಲ್ಲ ಅನ್ನೋದು ಗೊತ್ತಾಯ್ತು, ಓಡ್ ಹೋಗಿ ಮದುವೆ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೊನೆಗೆ ತಾವು ಅಂದುಕೊಂಡಂತೆಯೇ ಅಕ್ಟೋಬರ್ ತಿಂಗಳಲ್ಲಿ ಮನೆ ಬಿಟ್ಟು ಹೋದವರು ದೇವಸ್ಥಾನವೊಂದರಲ್ಲಿ ಮದುವೆಯನ್ನೂ ಆಗಿದ್ರು. 3 ತಿಂಗಳು ಮುಂಚೆ ಆ ಹುಡುಗಿ ಬಂದು ಮನೆಯಲ್ಲಿರಿದಾಗ ರಾತ್ರಿ 12 ಗಂಟೆಗೆ ಬಂದು ಇವ್ರನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ಅವರು ಭರಮಸಾಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ, ಮಿಸ್ಸಿಂಗ್ ಕೇಸಿಂಗ್ ಹುಡುಗಿರು ಅಂತ ಹೇಳಿದ್ರು. ಆಮೇಲೆ ನಾವು ಇವ್ರದ್ದು ಎಲ್ಲಿದ್ದಾರೆ ಇವ್ರು ಕರೆಸಿಬಿಟ್ಟು ಈಗ SBI ಆಫೀಸಿಗೆ ಕರೆಸಿಬಿಟ್ಟು ಇಲ್ಲಿಂದ ಇದು ಮಾಡ್ಕೊಂಡು ಕಳ್ಸೋಣ ಅಂತ ಇದು ಮಾಡಿದ್ವಿ. ಕರ್ಕೊಂಬಂದಾಗ ಅಲ್ಲಿ ಇವ್ರನ್ನೆಲ್ಲ ಫಂಕ್ಷನ್ ಮಾಡ್ಕೊಂಡು ನಾನು ಅವ್ರನ್ನ ಇಬ್ಬರು ಜೊತೆ ಮಾಡ್ಕೊಂಡು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು DOSP ಆಫೀಸ್ನಲ್ಲಿ ಬರ್ಕೊಟ್ಟು ಕರ್ಕೊಂಡು ಹೋದ್ರು. ಆಮೇಲೆ ಕರ್ಕೊಂಡೋಗಿ 3 ದಿವಸ ಆದಮೇಲೆ ಫೋನ್ ಮಾಡಿ ಎತ್ಲ ಬೇಕಾದ್ಲ ಮಾತಾಡಿದ್ದಾರೆ. ಯಾವಾಗ ಮನೆ ಮಗಳು ಹೆತ್ತವರ ಮಾತನ್ನೇ ಧಿಕ್ಕರಿಸಿ ಮದುವೆ ಆದ್ಲು, ತಂದೆ ತಾಯಿ ಕುಸಿದು ಹೋಗಿದ್ದಾರೆ. ಮಗಳ ತಲೆ ಕೆಡಿಸಿದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಆವತ್ತೇ ಪ್ಲಾನ್ ರೆಡಿ ಮಾಡಿದ್ರು. ಆದ್ರೆ ಸರಿಯಾದ ಸಮಯ ಸಿಕ್ಕಿರ್ಲಿಲ್ಲ. ಹೀಗಾಗಿ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ್ರು. ತನಿಖೆಗಿಳಿದ ಪೊಲೀಸರು ಮಂಜುನಾಥ್ ಹಾಗೂ ರಕ್ಷಿತಾರನ್ನ ಸ್ಟೇಷನ್ಗೆ ಕರೆಸಿದ್ರು. ಆಗ ಎರಡೂ ಕುಟುಂಬದ ಮಧ್ಯೆ ರಾಜಿ ಪಂಚಾಯಿತಿ ಆಗಿತ್ತು. 15 ದಿನದಲ್ಲಿ ಅದ್ಧೂರಿಯಾಗಿ ಮಗಳ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಮಗಳು ಮನೆಯೊಳಗೆ ಬರ್ತಿದ್ದಂತೆ ಅಸಲಿ ಆಟ ಶುರು ಮಾಡಿದ್ರು. ಹೇಗಾದ್ರೂ ಸರಿ ಮಂಜುನಾಥನ ಹೆಣ ಉರುಳಿಸಲೇಬೇಕು ಅಂತ ಹೊಂಚು ಹಾಕಿದ್ರು. ಹೀಗಾಗಿಯೇ ಮಂಜುನಾಥ್ಗೆ ಫೋನ್ ಮಾಡಿ ಹಿಗ್ಗಾಮುಗ್ಗಾ ಬೈದಿದ್ರು. ಈ ಮದುವೆ ಇಷ್ಟ ಇಲ್ಲದ ಅವರ ಪೇರೆಂಟ್ಸ್ ಈ ವಿಕ್ಟಿಮ್ ಮಂಜುನಾಥ್ ಮನೆಗೆ ಬಂದು ಮಂಜುನಾಥ್ ಮತ್ತು ಅವರ ತಂದೆ ತಾಯಿ ಇವರೆಲ್ಲರಿಗೂ ಮೇಲೆ ಅಸಾಲ್ಟ್ ಮಾಡ್ತಾರೆ. ಅಸಾಲ್ಟ್ ಮಾಡಿದ ನಂತರ ಇವರಿಗೆಲ್ಲ ಗಂಭೀರವಾಗಿ ಗಾಯಗೊಂಡು ಇವ್ರನ್ನ ನಮ್ಮ ಪೊಲೀಸರು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇವರು ಮಂಜುನಾಥ್ ಬ್ರಾಡ್ ಡೆಡ್ ಆಗ್ತಾರೆ. ಯಾವಾಗ ರಕ್ಷಿತಾಳನ್ನ ಮನೆಯಲ್ಲಿ ಲಾಕ್ ಮಾಡಿದ್ರು, ಮಂಜುನಾಥ್ ಊರಿಗೆ ಕಾಲಿಟ್ಟಿರ್ಲಿಲ್ಲ. ಕದ್ದು ಮದುವೆ ಆಗಿದ್ದೇವೆ ಅನ್ನೋ ಸಿಟ್ಟಿನಲ್ಲಿ ಏನ್ ಮಾಡ್ತಾರೋ ಅಂತ ಪಕ್ಕದೂರಲ್ಲೇ ಇದ್ದ. ಆದ್ರೆ ಮೊನ್ನೆ ಮಂಜುನಾಥನಿಗೆ ಫೋನ್ ಮಾಡಿದ್ದ ರಕ್ಷಿತಾ ಹೆತ್ತವರು ನಿನಗೆ ತಾಕತ್ತಿದ್ರೆ ಊರಿಗೆ ಕಾಲಿಡು ಅಂದಿದ್ರು. ಆಗ ಮಂಜುನಾಥ್ ಜೊತೆ ಮಾತನಾಡಿದ್ದ ರಕ್ಷಿತಾ, ನಾನಿಲ್ಲಿ ಇರಲ್ಲ, ನನ್ನನ್ನ ಬಂದು ಕರ್ಕೊಂಡು ಹೋಗು ಅಂತ ಕಣ್ಣೀರಿಟ್ಟಿದ್ಲು. ಹೀಗಾಗಿಯೇ ಏನೋ ನಿನ್ನೆ ಮಧ್ಯಾಹ್ನ ಮಂಜುನಾಥ್ ತಮ್ಮೂರಿಗೆ ಬಂದಿದ್ದಾನೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಮನೆಗೆ ನುಗ್ಗಿದ ರಕ್ಷಿತಾ ಕುಟುಂಬಸ್ಥರು ಸಿಕ್ಕಿದ್ರಲ್ಲಿ ಹಲ್ಲೆ ಮಾಡಿದ್ದಾರೆ. ಮಂಜುನಾಥ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಈತನ ತಂದೆ ತಾಯಿಯ ಸ್ಥಿತಿ ಗಂಭೀರವಾಗಿದೆ. ಈ ಹಿಂದೆ ಮದುವೆ ಆಗಿದ್ದ, ಜೈಲಿಗೂ ಹೋಗಿ ಬಂದಿದ್ದ. ಕೊಲೆಯಾಗಿರೋ ಮಂಜುನಾಥ್ ಸಾಮಾನ್ಯನಲ್ಲ. ಕೇವಲ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ರಕ್ಷಿತಾ ಮನೆಯವರು ಹೆಣ್ಣು ಕೊಡಲ್ಲ ಅಂದಿರ್ಲಿಲ್ಲ. ಈತನ ಹಿನ್ನೆಲೆ ನೋಡಿದ್ರೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ಬಿಡಿ. ಯಾಕಂದ್ರೆ ತಮ್ಮೂರಿನ ಶಿಲ್ಪ ಅನ್ನೋಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಗೀತಾ ಆಕೆ ಜೊತೆಗೂ ನೆಟ್ಟಗೆ ಸಂಸಾರ ಮಾಡಿರ್ಲಿಲ್ಲ. ಈತನ ಕಾಟಕ್ಕೋ ಏನೋ ಗೊತ್ತಿಲ್ಲ, ಪಾಪದ ಹೆಣ್ಣು ಮಗಳು ಮಾಡಿಕೊಂಡು ಸಾವನ್ನಪ್ಪಿದ್ಲು. ಹೀಗಾಗಿ ಇದೇ ಕೇಸ್ನಲ್ಲಿ ಮಂಜುನಾಥನಿಗೆ 6 ವರ್ಷ ಜೈಲು ಶಿಕ್ಷೆಯೂ ಆಗಿತ್ತು. ಇಂಥ ಕ್ರಿಮಿನಲ್ಗೆ ಮಗಳನ್ನ ಕೊಡೋದು ಹೇಗೆ ಅಂತಾನೆ ರಕ್ಷಿತಾ ಹೆತ್ತವರು ಯೋಚನೆ ಮಾಡ್ತಿದ್ರು.
ಆದ್ರೆ ಯಾವಾಗ ಕದ್ದು ಮದುವೆಯಾದ್ನೋ ರಕ್ತದ ಕೋಡಿ ಹರಿಸಿದ್ದಾರೆ. ಒಟ್ನಲ್ಲಿ 19 ವರ್ಷದ ಹೆಣ್ಣು ಮಗಳನ್ನ ಮದುವೆಯಾದವ ಹೆಣವಾಗಿದ್ದಾನೆ. ಮಗಳ ಪ್ರೀತಿಯ ಹುಚ್ಚಿಗೆ ಹೆತ್ತವರು ಜೈಲು ಸೇರಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ವಿರುದ್ಧ ಕೇಸು ದಾಖಲಾಗಿದ್ದು ಸದ್ಯ 6 ಜನ ಲಾಕ್ ಆಗಿದ್ದಾರೆ. ವಿನಾಯಕ್ ತೊಡ್ರನಾಳ್, ನ್ಯೂಸ್ 18 ಚಿತ್ರದುರ್ಗ. आपके 3 पत्ते गेम आपको